ಎಲ್ಲರಿಗೂ ಐಡಿಯಾಸ್ ಫೋರಂನ MCQ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ. ದಿನನಿತ್ಯ 10 ಪ್ರಶ್ನೆಗಳನ್ನ ಚರ್ಚೆ ಮಾಡುವಂತ ಕೆಲಸವನ್ನ ಐಡಿಯಾಸ್ ಫೋರಂ ತಂಡ ಮಾಡ್ತಾ ಇದೆ. ಈ ಒಂದು ಸರಣಿಯಲ್ಲಿ ಈಗ ಇದು ವಿಡಿಯೋ ನಂಬರ್ 3. ಯಾರು ಕಳೆದ ವಿಡಿಯೋಗಳನ್ನ ನೋಡಿಲ್ಲ, ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ನೋಡ್ಕೊಳ್ತಾ ಬರ್ಬೋದಾಗುತ್ತೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗ್ತೇವೆ. 21ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯು ಸಾಂವಿಧಾನಿಕ ನಿರಂಕುಶಾಧಿಕಾರದ ತತ್ವವನ್ನ ಪರಿಚಯ ಮಾಡಿದೆ ಅಂತ ಕೇಳಿದ್ದಾರೆ. ಪ್ರಿನ್ಸಿಪಲ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆಟೋಕ್ರಸಿ ಏನು ಹಿಂಗಂದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಯಾವ ಒಂದು ಕಾಯ್ದೆ ಈ ಒಂದು ಪ್ರಿನ್ಸಿಪಲ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಂತ ಕೇಳಿದಾಗ ದಟ್ ಈಸ್ ಭಾರತ ಸರ್ಕಾರದ ಕಾಯ್ದೆ 1935. ಆಪ್ಷನ್ ಸಿ ಉತ್ತರ ಆಗುತ್ತೆ. ಏನು ಅಂದ್ರೆ ಎಕ್ಸಿಕ್ಯೂಟಿವ್ ಅಥಾರಿಟಿಯನ್ನ ಪ್ರಾವಿನ್ಸ್ಗಳಲ್ಲಿ ಗವರ್ನರ್ಗೆ ಕೊಡುವಂತಹದ್ದು, ಅದೇ ರೀತಿ ಕೇಂದ್ರದಲ್ಲಿ ಗವರ್ನರ್ ಜನರಲ್ಗೆ ಕೊಡುವಂತಹದನ್ನ ನಾವು ಕಾನ್ಸ್ಟಿಟ್ಯೂಷನಲ್ ಆಟೋಕ್ರಸಿ ಅಂತ ಕರಿತೀವಿ. ಆ ಕೆಲಸವನ್ನ ಈ ಒಂದು ಕಾಯ್ದೆ ಮಾಡ್ತಾ ಹೋಯ್ತು. ಅದರಿಂದ ಈ ಒಂದು ಕಾಯ್ದೆಯನ್ನ ನಾವು ಪ್ರಿನ್ಸಿಪಲ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆಟೋಕ್ರಸಿಯನ್ನ ಇಂಟ್ರೊಡ್ಯೂಸ್ ಮಾಡುವಂತಹ ಕಾಯ್ದೆ ಅಂತ ನಾವು ಕರಿತಾ ಹೋಗ್ತೀವಿ. ಮುಂದಿನ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಗೆ ಈ ಕೆಳಗಿನ ಯಾವ ಕಾಯ್ದೆ ಒದಗಿಸಿದೆ ಅಂತ ಕೇಳಿದಾಗ ಸೇಮ್ ಕಾಯ್ದೆ ಭಾರತ ಸರ್ಕಾರದ ಕಾಯ್ದೆ ಮುಖಾಂತರವಾಗಿ 1935ನ ಕಾಯ್ದೆ ಮುಖಾಂತರವಾಗಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡಲಾಯಿತು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಕಾಯ್ದೆಯು ವಿವಿಧ ಸಮುದಾಯಗಳಿಗೆ ಸ್ಥಾನಗಳ ಹಂಚಿಕೆಗೆ ಅನುಗುಣವಾಗಿ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ ಸ್ಥಾನಗಳನ್ನು ಮೀಸಲಿಟ್ಟಿದೆ ಅಂತ ಕೇಳಿದಾಗ ಸೇಮ್ 1935 ಕಾಯ್ದೆ ಮುಖಾಂತರವಾಗಿ ಮಹಿಳೆಯರಿಗೆ ಸ್ಥಾನಗಳನ್ನ ಮೀಸಲಿಡಲಾಗಿದೆ ಅನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ. 1935 ಕಾಯ್ದೆ. 24ನೇ ಪ್ರಶ್ನೆ, ಭಾರತದಲ್ಲಿ ಫೆಡರಲ್ ನ್ಯಾಯಾಲಯದ ರಚನೆಯು ಭಾರತದಲ್ಲಿ ಫೆಡರಲ್ ಕೋರ್ಟ್ ಇನ್ ಇಂಡಿಯಾ, ಫೆಡರಲ್ ಕೋರ್ಟ್ ರಚನೆಯು ಈ ಕೆಳಗಿನ ಯಾವ ಆಯೋಗಗಳಿಂದ ಪ್ರತಿಪಾದಿಸಲ್ಪಟ್ಟಿದೆ ಅಂತ ಕೇಳಿದಾಗ ಸೇಮ್ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935ನ ಮುಖಾಂತರವಾಗಿ ಈ ಒಂದು ಫೆಡರಲ್ ಕೋರ್ಟ್ ಅನ್ನ ಸ್ಥಾಪನೆ ಮಾಡಲಾಯಿತು ಅಂತೇಳಿ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವ ಒಂದು ಸರ್ಕಾರದ ಕಾಯ್ದೆ 1935ರ ಪ್ರಮುಖ ಲಕ್ಷಣವಾಗಿಲ್ಲ ಅಂತೇಳಿ. ಈ ಕೆಳಗಿನ ಯಾವುದು 1935ರ ಭಾರತ ಸರ್ಕಾರ ಕಾಯ್ದೆಯ ಪ್ರಮುಖ ಲಕ್ಷಣವಾಗಿಲ್ಲ ಅಂತೇಳಿ. ಅಖಿಲ ಭಾರತ ಒಕ್ಕೂಟಕ್ಕೆ ಕಾಯ್ದೆ ಒದಗಿಸಿದೆ ಇದು. ಆಲ್ ಇಂಡಿಯಾ ಫೆಡರೇಷನ್, ಹೌದು, ಕರೆಕ್ಟು. ಪ್ರಾಂತೀಯ ಶಾಸಕಾಂಗಕ್ಕೆ ಉಳಿಕೆ ವಿಷಯಗಳನ್ನ ದಟ್ ಈಸ್ ರೆಸಿಡಿಯರಿ ಸಬ್ಜೆಕ್ಟ್ಸ್ ಗಳನ್ನ ಪ್ರಾವಿನ್ಸ್ ಗಳಿಗೆ ಕೊಡಲಾಗಿದೆ. ತಪ್ಪಿದೆ, ಆಕ್ಚುಲಿ ಸೆಂಟ್ರಿಗೆ ಕೊಡಲಾಗಿತ್ತು. ರೆಸಿಡಿಯರಿ ಸಬ್ಜೆಕ್ಟ್ಸ್ ಪವರ್ಸ್ ಗಳನ್ನ ಸೆಂಟ್ರಿಗೆ ಕೊಡಲಾಯಿತು. ಅಂದ್ರೆ ಆಟೋಮೆಟಿಕ್ ನಮಗೆ ಇಲ್ಲಿ ಆನ್ಸರ್ ಸಿಕ್ಬಿಡ್ತು. ಮೂರನೇದು, ಇಟ್ ಮಾರ್ಕ್ಡ್ ದಿ ಬಿಗಿನಿಂಗ್ ಆಫ್ ಪ್ರಾವಿನ್ಷಿಯಲ್ ಅಟಾನಮಿ. ಹೌದು, ಪ್ರಾವಿನ್ಷಿಯಲ್ ಅಟಾನಮಿನ ಕೊಡ್ತಾ ಬಂತು ಈ ಒಂದು ಕಾಯ್ದೆ. ಇಟ್ ಅಬಲಿಶ್ಡ್ ದ ಡಯಾರ್ಕಿ ಅಟ್ ಪ್ರಾವಿನ್ಷಿಯಲ್ ಲೆವೆಲ್. ಹೌದು, ಈ ಒಂದು 1935ರ ಕಾಯ್ದೆ ಪ್ರಾವಿನ್ಸ್ ಅಲ್ಲಿ ಡಯಾರ್ಕಿಯನ್ನು ರದ್ದು ಮಾಡಿಬಿಟ್ಟು ಸೆಂಟ್ರಲ್ ಅಲ್ಲಿ ಒಂದು ಡಯಾರ್ಕಿಯನ್ನು ಇಂಟ್ರೊಡ್ಯೂಸ್ ಮಾಡ್ತು. ಅದರಿಂದ ಆಪ್ಷನ್ ಬಿ ತಪ್ಪಾಗಿದೆ ಅಂತ ನಾವು ಗುರುತಿಸಬಹುದು. ಇದನ್ನ ರಾಜಸ್ಥಾನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆ ಇದು. ರೆಸಿಡಿಯರಿ ಸಬ್ಜೆಕ್ಟ್ಸ್ ಅವರ್ ಅಲೋಕೇಟ್ ಟು ಪ್ರಾವಿನ್ಷಿಯಲ್ ಲೆಜಿಸ್ಲೇಚರ್, ತಪ್ಪಿದು. ರೆಸಿಡಿಯರಿ ಸಬ್ಜೆಕ್ಟ್ಸ್ ಗಳನ್ನ ಸೆಂಟರ್ಗೆ ಕೊಡಲಾಗಿತ್ತು. ನೆಕ್ಸ್ಟ್ 26ನೇ ಪ್ರಶ್ನೆ, ಭಾರತೀಯ ಸ್ವತಂತ್ರ ಕಾಯ್ದೆಯನ್ನ ಯಾವಾಗ ಅಂಗೀಕರಿಸಲಾಯಿತು ಅಂತ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಎಲ್ಲರೂ ಆಗಸ್ಟ್ 1947ಗೆ ಹೋಗ್ತಿರೋ ತಪ್ಪು. ಜುಲೈ 1947ನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಪಾಸ್ ಆಗಿರೋದನ್ನ ಕಾಣಬಹುದಾಗುತ್ತೆ. ಈ ಒಂದು ಆಕ್ಟ್ ಇಂಡಿಯಾ ಮತ್ತೆ ಪಾಕಿಸ್ತಾನ ಅನ್ನುವಂತ ಒಂದು 2 ಕಾನ್ಸೆಪ್ಟ್ ಅನ್ನ ಹುಟ್ಟಾಕ್ತು. ನೆಕ್ಸ್ಟ್ 15th ಆಗಸ್ಟ್ ಅಲ್ಲಿ ಭಾರತಕ್ಕೆ ಸ್ವತಂತ್ರ ಕೂಡ ಬಂತು ಈ ಕಾಯ್ದೆ ಒಂದು ಮುಖಾಂತರವಾಗಿ. ಅದನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಬೌಂಡ್ರಿಯನ್ನ, ಭಾರತ ಮತ್ತು ಪಾಕಿಸ್ತಾನವನ್ನು ಬೌಂಡ್ರಿ ಎಳಿಲಿಕ್ಕೆ ಕಮಿಷನ್ ಕೂಡ ನೇಮಕ ಮಾಡೋದನ್ನ ಕೂಡ ನಾವು ಕಾಣ್ತಾ ಹೋಗ್ತೇವೆ. ಅಂಡ್ ಪ್ರಿನ್ಸ್ಲಿ ಸ್ಟೇಟ್ಸ್ ಗಳಿಗೆ ನೀವು ಭಾರತಕ್ಕೆ ಜಾಯ್ನ್ ಆಗ್ಬೋದು, ಪಾಕಿಸ್ತಾನಕ್ಕೆ ಜಾಯ್ನ್ ಆಗ್ಬೋದು, ಅಥವಾ ಇಂಡಿಪೆಂಡೆಂಟ್ ಆಗಿ ಕೂಡ ನೀವು ಉಳಿಬಹುದು ಒಂದು ಅಧಿಕಾರವನ್ನು ಕೂಡ ಆಪ್ಷನ್ ಕೂಡ ಈ ಒಂದು ಕಾಯ್ದೆ ಕೊಡ್ತಾ ಹೋಯ್ತು ಅಂತೇಳಿ. 27ನೇ ಪ್ರಶ್ನೆ, ಕೆಳಗಿನ ಕಾಯ್ದೆಗಳನ್ನ ಪರಿಗಣಿಸಿ ನೋಡ್ರಿ. ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ಚಾರ್ಟರ್ ಆಕ್ಟ್, ಇಂಡಿಯನ್ ಕೌನ್ಸಿಲ್ ಆಕ್ಟ್ಗಳು, ಈ ಕಾಯ್ದೆಗಳು ಸರಿಯಾದ ಕಾರ್ಯಕ್ರಮವನ್ನು ಬರೀರಿ ಅಂತ ಕೇಳಿದ್ದಾರೆ. ನೋಡ್ರಿ, ರೆಗ್ಯುಲೇಟಿಂಗ್ ಆಕ್ಟ್ 1773 ಇದು ಫಸ್ಟ್. ಪಿಟ್ಸ್ ಇಂಡಿಯಾ 1784 ಕರೆಕ್ಟ್ ಇದೆ. ಚಾರ್ಟರ್ ಆಕ್ಟ್ 1793, ನೆಕ್ಸ್ಟ್ 1813, 1833, 1853 ಇವೆಲ್ಲವೂ ಚಾರ್ಟರ್ ಆಕ್ಟ್ಗಳು. ನೆಕ್ಸ್ಟ್ ಥರ್ಡ್ ಬರುತ್ತೆ. ನೆಕ್ಸ್ಟ್ ಇಂಡಿಯನ್ ಕೌನ್ಸಿಲ್ ಆಕ್ಟ್ಗಳು
58 ನಂತರ ಏನ್ ಕಾಯ್ದೆಗಳು ಬರ್ತವೆ ಅವೆಲ್ಲವೂ ಕೂಡ ಇಂಡಿಯನ್ ಕೌನ್ಸಿಲ್ ಆಕ್ಟ್ಗಳು. ಅದರಿಂದ 1 2 3 4 ಕರೆಕ್ಟ್ ಆದ ಆಪ್ಷನ್ ಏನೇ 1 2 3 4 ಈ ಒಂದು ಕಾರ್ಯಕ್ರಮವೇ ಕರೆಕ್ಟ್ ಆಗಿದೆ ಅಂತ ನೋಡ್ರಿ. ರಿವರ್ಟಿಂಗ್ ಆಕ್ಟ್ 1773, ಪಿಟ್ಸ್ ಇಂಡಿಯಾ ಆಕ್ಟ್ 1784, ಚಾರ್ಟರ್ ಆಕ್ಟ್ಗಳು 1793, 1813, 1833, 1853, ಇಂಡಿಯನ್ ಕೌನ್ಸಿಲ್ ಆಕ್ಟ್ ಆಫ್ಟರ್ 1857 ಬಂದಂತಹ ನಂತರ ಕಾಯ್ದೆಗಳೆಲ್ಲ ಇಂಡಿಯನ್ ಕೌನ್ಸಿಲ್ ಆಕ್ಟ್ ಅಂತ ನಾವು ಕರಿತಾ ಹೋಗ್ತೀವಿ ಅಂತ. 28ನೇ ಪ್ರಶ್ನೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತೀಯ ಸಂವಿಧಾನ ಸಭೆಯ ಕಲ್ಪನೆಯನ್ನ ಯಾರು ಆರಂಭದಲ್ಲಿ ಮಂಡಿಸಿದ್ರು ಅಂತೇಳಿ. ದ ಐಡಿಯಾ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಇನ್ ಪ್ರೀ ಇಂಡಿಪೆಂಡೆನ್ಸ್ ಡೇ ಯಾರ ಒಂದು ಆಲೋಚನೆ ಇತ್ತು ಅಂತ ಕೇಳಿದಾಗ ದಟ್ ಈಸ್ ಎಂ.ಎನ್. ರಾಯ್ ಇವರ ಒಂದು ಆಲೋಚನೆ. ಈ ಒಂದು ಸಂವಿಧಾನ ಸಭೆಯ ಕಲ್ಪನೆ ಇವರಲ್ಲಿ ಇತ್ತು ಎಂ.ಎನ್. ರಾಯ್ ಅಲ್ಲಿ ಅಂತೇಳಿ. ಎಂ.ಎನ್. ರಾಯ್ ಒಬ್ಬ ಗ್ರೇಟೆಸ್ಟ್ ವ್ಯಕ್ತಿ. ಇವರನ್ನ ಭಾರತದಲ್ಲಿ ಕಮ್ಯುನಿಸಂನ ಫಾದರ್ ಅಂತ ಕರಿತೀವಿ. ಎಂ.ಎನ್. ರಾಯ್ ಭಾರತ ಸೊಸೈಟಿಯನ್ನ ಮಾರ್ಕ್ಸಿಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಂತಹ ಒಬ್ಬ ಮೊದಲನೇ ವ್ಯಕ್ತಿ ಅಂತ ಕರಿತೀವಿ. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸ್ಥಾಪಕ ಅಂತ ಕೂಡ ನಾವು ಎಂ.ಎನ್. ರಾಯ್ ಅವರನ್ನ ಕರಿತಾ ಹೋಗ್ಬೋದು. 29ನೇ ಪ್ರಶ್ನೆ, ಚುನಾಯಿತ ಸಂವಿಧಾನ ಸಭೆಯಿಂದ ಭಾರತದ ಸಂವಿಧಾನ ರಚನೆಯ ಪ್ರಸ್ತಾಪವನ್ನ ಯಾವುದರ ಮೂಲಕ ಮಾಡಲಾಗಿದೆ ಅಂತೇಳಿ. ನೋಡ್ರಿ, ದ ಪ್ರಪೋಸಲ್ ಫಸ್ಟ್ ನಾವು ಭಾರತಕ್ಕೆ ಸಂವಿಧಾನ ಬೇಕು ಅಂತೇಳಿ ಏನ್ ಪ್ರಪೋಸಲ್ ಏನಿತ್ತು ಅದನ್ನ ಎಲೆಕ್ಟೆಡ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ವಾಸ್ ಮೇಡ್ ಬೈ ಯಾವುದರಿಂದ ಪ್ರಪೋಸಲ್ ಅಂತ ಕೇಳಿದಾಗ ದಟ್ ಈಸ್ ಫಸ್ಟ್ ಕ್ರಿಪ್ಸ್ ಮಿಷನ್ ಇಂದ ಆಗಿದೆ. ಕ್ರಿಪ್ಸ್ ಮಿಷನ್ ಆಪ್ಷನ್ ಸಿ. ಕ್ರಿಪ್ಸ್ ಮಿಷನ್ ಇಂದ ಈ ಒಂದು ಕ್ರಿಪ್ಸ್ ಮಿಷನ್ 1942ರಲ್ಲಿ ಏನು ವರದಿಯನ್ನ ಕೊಡ್ತು. ಇಲ್ಲಿ ಮೊದಲ ಬಾರಿಗೆ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯನ್ನ ಭಾರತಕ್ಕೆ ಹೊಸ ಸಂವಿಧಾನ ರಚನೆ ಮಾಡಲಿಕ್ಕೆ ಫಾರ್ಮೇಶನ್ ಮಾಡ್ತೀವಿ ಅನ್ನುವಂತ ಒಂದು ಆಶ್ವಾಸನೆಯನ್ನ ಈ ಒಂದು ಕಾಯ್ದೆ ಮುಖಾಂತರವಾಗಿ, ಈ ಒಂದು ಕ್ರಿಪ್ಸ್ ಮಿಷನ್ ಮುಖಾಂತರವಾಗಿ ಕೊಡಲಾಯಿತು. ಕಾಯ್ದೆಗಿಂತ ಕ್ರಿಪ್ಸ್ ಮಿಷನ್ ಇದೊಂದು. ಅದ್ರ ಬಗ್ಗೆ ನಿಮಗೆ ಕೊಟ್ಟಿದ್ದೀನಿ, ಯು ಕ್ಯಾನ್ ರೀಡ್. ಇದ್ರ ಬಗ್ಗೆ ಡೀಟೇಲ್ ನಿಮಗೆ ಇತಿಹಾಸದ ತರಗತಿಗಳಲ್ಲಿ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ, ಈ ವಿಡಿಯೋದ ಕೊನೆಯ ಪ್ರಶ್ನೆ, ಭಾರತೀಯ ಸಂವಿಧಾನ ಸಭೆಯನ್ನ ಡ್ಯಾಶ್ ಅಡಿಯಲ್ಲಿ ಸ್ಥಾಪಿಸಲಾಯಿತು. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ದಟ್ ಈಸ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್ 1946. ಕ್ಯಾಬಿನೆಟ್ ಮಿಷನ್ 1946 ನ ಪ್ರಕಾರ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಯನ್ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಈ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬಹಳ ಇಂಪಾರ್ಟೆಂಟ್. ಬಿಕಾಸ್ ಇದನ್ನ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರು ಕ್ಲೆಮೆಂಟ್ ಹಟ್ಲಿ ಅವರು ಲಾರ್ಡ್ ವೆವೆಲ್ಗೆ, ವೈಸ್ರಾಯ್ಗೆ ಹೇಳ್ಬಿಟ್ಟು ಈ ರೀತಿಯಾಗಿ ರೆಕಮೆಂಡೇಶನ್ ಇಂಡಿಯನ್ ಭಾರತದ ಸಂವಿಧಾನದ ಫ್ಯೂಚರ್ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ಟು ಇದನ್ನ ಹೇಳಿ ಮಾಡಿಸಿರುವಂತ ಒಂದು ಪ್ಲಾನ್ ಇದು. ಈ ಒಂದು ಪ್ಲಾನು ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೊಡಬೇಕು, ಅದಕ್ಕಿಂತ ಮುಂಚಿತವಾಗಿ ಅವರಿಗೆ ಸಂವಿಧಾನ ರಚನೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಈ ಒಂದು ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಮಾಡ್ತು. ಕ್ಯಾಬಿನೆಟ್ ಮಿಷನ್ 1946. ಇದ್ರ ಬಗ್ಗೆ ಇನ್ನು ಡೀಟೇಲ್ ಚರ್ಚೆ ಮಾಡ್ಕೊಳ್ತಾವೆ ಇತಿಹಾಸ ತರಗತಿಯಲ್ಲಿ. ಇಷ್ಟು ನಿಮಗೆ ಗೊತ್ತಿರಲಿ. ಐ ಹೋಪ್ ನಿಮಗೆ ಅರ್ಥ ಇದೆ ಅನ್ಕೋತೀನಿ. ಮುಂದಿನ ತರಗತಿಯಲ್ಲಿ ಮತ್ತೆ ನೆಕ್ಸ್ಟ್ 30 ಕ್ವಶನ್ಸ್ಗಳನ್ನ ಚರ್ಚೆ ಮಾಡ್ಕೊಳ್ತಾವೆ. ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಚರ್ಚೆ ಮಾಡ್ಕೊಳ್ತಾವೆ, ಎಕ್ಸಾಮ್ಸ್ ಅಲ್ಲಿ ಕೇಳುವಂತ ಪ್ರಶ್ನೆಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅರ್ಥ ಇದೆ ಅನ್ಕೋತೀನಿ. ಏನಾದ್ರು ಕಾಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.